ಗೆಳೆಯರೇ, ದೇಗುಲ ದೀಪಕ್ಕೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಸೂರ್ಯನು ಕಣ್ಣಿಗೆ ಕಾಣುವ ದೇವರೆಂದು ಪೂಜೆ ಮಾಡ್ತೀವಿ. ಸೂರ್ಯನ ಕೃಪೆ ಪಡೆಯೋಕೆ ಪ್ರತಿದಿನ ಸೂರ್ಯನಿಗೆ ಅರ್ಘ್ಯವನ್ನ ಕೊಡ್ತೀವಿ. ಸೂರ್ಯ ದೇವರನ್ನ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ಕೂಡ ನಾವು ನಂಬ್ತೀವಿ. ಈ ಸೂರ್ಯ ದೇವನಿಗೆ ಸಂಬಂಧಿಸಿದಂತೆ ಅನೇಕ ಕಥೆಗಳು ಕೂಡ ಇವೆ. ಪುರಾಣಗಳ ಪ್ರಕಾರ ಸೂರ್ಯನ ತಂದೆ ಹೆಸರು ಮಹರ್ಷಿ ಕಶ್ಯಪ, ತಾಯಿ ಹೆಸರು ಅದಿತಿ. ಅದಿತಿಯ ಮಕ್ಕಳನ್ನ ಆದಿತ್ಯ ಎಂದು ಕರೆಯಲಾಗುತ್ತೆ. 33 ದೇವತೆಗಳಲ್ಲಿ ಅದಿತಿಯ 12 ಪುತ್ರರು ಸೇರಿದ್ದಾರೆ. ಅದರಲ್ಲಿ ಮೊದಲನೆಯವನು ಸೂರ್ಯ. ಸೂರ್ಯದೇವ ಪ್ರತಿದಿನ ಬೆಳಿಗ್ಗೆ ಪೂರ್ವದಿಂದ ತನ್ನ ರಥದ ಮೇಲೆ ಬರುವ ಮೂಲಕ ಬೆಳಕನ್ನ ತರ್ತಾನೆ ಅನ್ನೋದು ಪುರಾಣಗಳಲ್ಲಿ ಹೇಳಿದೆ. ನಾವು ಕೂಡ ಅದನ್ನೇ ನಂಬ್ತೀವಿ. ನಾವು ಯಾವಾಗಲೂ ಸೂರ್ಯ ರಥದ ಮೇಲೆ ನಿಂತಿರೋದನ್ನ ನೋಡ್ತೀವಿ. ಸೂರ್ಯ 7 ಕುದುರೆಗಳಿರುವ ರಥದಲ್ಲಿ ಪ್ರಯಾಣ ಬೆಳೆಸ್ತಾನೆ. 7 ಕುದುರೆಗಳೇ ಏಕೆ ಅನ್ನೋ ಪ್ರಶ್ನೆ ನಮ್ಮನ್ನ ಕಾಡುತ್ತವೆ. ಯಾಕಂದ್ರೆ ಬೇರೆ ಯಾವ ದೇವರ ರಥದಲ್ಲೂ 7 ಕುದುರೆಗಳು ಇರೋದಿಲ್ಲ. ಸೂರ್ಯನ ರಥ ಹಾಗೂ 7 ಕುದುರೆ ಮತ್ತು ಸಾರಥಿಯ ಬಗ್ಗೆ ಪುರಾಣಗಳಲ್ಲಿ ಒಂದಷ್ಟು ಮಾಹಿತಿಯನ್ನ ಹೇಳಿದ್ದಾರೆ. ಅದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಮೊದಲನೇದಾಗಿ ಸೂರ್ಯನ ರಥದ ಸಾರಥಿ ಯಾರು ಅನ್ನೋದನ್ನ ತಿಳ್ಕೊಳ್ಳೋಣ. ಸೂರ್ಯನ ರಥದ ಸಾರಥಿ ಅರುಣ. ಈತ ಪಕ್ಷಿರಾಜ ಗರುಡನ ಅಣ್ಣ. ಅರುಣ ರಥವನ್ನ ಸೂರ್ಯ ಹೇಳಿದಂತೆ ಚಲಾಯಿಸ್ತಾನೆ. ಆದರೆ ರಥ ಓಡಿಸುವಾಗ್ಲೂ ಸೂರ್ಯ ದೇವರಿಗೆ ಅಭಿಮುಖವಾಗಿ ಕುಳಿತುಕೊಳ್ತಾನೆ. ಇನ್ನು ಈ ಸೂರ್ಯನ ರಥದಲ್ಲಿ ಎಷ್ಟು ಚಕ್ರ ಇದೆ ಗೊತ್ತಾ? ಈ ಸೂರ್ಯನ ರಥದಲ್ಲಿ ಒಂದೇ ಚಕ್ರ ಇರೋದು. ಇಷ್ಟು ದೊಡ್ಡ ರಥವನ್ನ ಒಂದೇ ಚಕ್ರದಲ್ಲಿ ನಡೆಸೋದು ಒಂಥರ ಪವಾಡನೆ ಸರಿ. ಆದ್ರೆ ಈ ಚಕ್ರಕ್ಕೂ ಅರ್ಥ ಇದೆ. ರಥದಲ್ಲಿರೋ ಒಂದು ಚಕ್ರ ಒಂದು ವರ್ಷವನ್ನ ಸೂಚಿಸುತ್ತೆ. ಹಾಗೆ ಚಕ್ರದಲ್ಲಿ 12 ಕಡ್ಡಿಗಳಿವೆ. ಈ 12 ಕಡ್ಡಿಗಳು ವರ್ಷದ 12 ತಿಂಗಳನ್ನ ಸೂಚಿಸುತ್ತೆ. ಇನ್ನು ಭಗವಂತ ಸೂರ್ಯನ ರಥದಲ್ಲಿರುವ 7 ಕುದುರೆಗಳನ್ನ ಒಂದೊಂದು ಹೆಸರಿನಿಂದ ಕರೆಯಲಾಗುತ್ತೆ. ಗಾಯತ್ರಿ, ಬೃಹತಿ, ಉಷ್ಣಿಕ್, ಜಗತಿ, ತ್ರಿಷ್ಟುಪ್, ಅನುಷ್ಟುಪ್ ಮತ್ತು ಪಂಕ್ತಿ ಅಂತ ಹೆಸರಿಸಲಾಗಿದೆ. ಈ ಕುದುರೆಗಳನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಒಂದೊಂದು ಕುದುರೆಯ ಬಣ್ಣವು ಭಿನ್ನವಾಗಿ ಕಾಣಿಸುತ್ತೆ. ಇನ್ನು ಈ ರಥದಲ್ಲಿರುವ 7 ಕುದುರೆಗಳ ಮಹತ್ವವನ್ನ ತಿಳಿಯಲೇಬೇಕು. ಸೂರ್ಯ ದೇವರ ರಥದಲ್ಲಿರುವ 7 ಕುದುರೆಗಳು ಜೀವನದ 7 ಪಾಠಗಳನ್ನು ಕಲಿಸುತ್ತವೆ. ಧೈರ್ಯ, ತಿಳುವಳಿಕೆ, ತಾಳ್ಮೆ, ಬುದ್ಧಿವಂತಿಕೆ, ಆಧ್ಯಾತ್ಮಿಕತೆ, ಪ್ರೀತಿ, ಸಂತೋಷ, ಜ್ಞಾನ, ಪರಿಶುದ್ಧತೆ ಎಲ್ಲವೂ ಕೂಡ ಈ 7 ಕುದುರೆಗಳು ಸೂಚಿಸುತ್ತವೆ. ಸೂರ್ಯನ ರಥದ ಈ 7 ಕುದುರೆಗಳು ಜೀವನದ ಪಾಠದ ಜೊತೆಗೆ ಸತ್ಯದ ಸಾರವನ್ನು ಕೂಡ ತಿಳಿಸುತ್ತೆ. ಆದ್ರಿಂದಲೇ ಜ್ಯೋತಿಷ್ಶಾಸ್ತ್ರದಲ್ಲಿ ಸೂರ್ಯನ ರಥದ 7 ಕುದುರೆಗಳ ಭಾವಚಿತ್ರವನ್ನ ಮನೆಯ ಗೋಡೆ ಮೇಲೆ ಹಾಕೋದ್ರಿಂದ ಯಶಸ್ಸು ದೊರಕುತ್ತೆ ಅಂತ ಹೇಳಲಾಗುತ್ತೆ. ಸ್ನೇಹಿತರೆ, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಇನ್ನಷ್ಟು ಹೊಸ ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋಕ್ಕೆ ಪ್ರಯತ್ನಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ನಮಸ್ಕಾರ.